ಇದು ಅಚ್ಚಲ ಬೆಟ್ಟದ ಬಸವೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಚ್ಚಲ ಬೆಟ್ಟದ ಮೇಲಕ್ಕೆ ನಾನು ನಂದೀಪುರದ ನಮ್ಮೂರಿನವರಾದಂಥ ಹಿರಿಯರಾದಂಥ ಶಿವಯ್ಯಣ್ಣವ್ರ ಹತ್ರ ಜೊತೆಲಿ ಬಂದಿದ್ದೀವಿ. ಇಬ್ಬರು ಬಂದು ಅಚ್ಚಲ ಬೆಟ್ಟನ ತುಂಬ ಕಷ್ಟಪಟ್ಟು ಪ್ರಯತ್ನಪೂರ್ವಕವಾಗಿ ಗಾಡಿಯ ಹಚ್ಕೊಂಡು ಬಂದಿದ್ದೀವಿ. ಮೊದಲು ಬೆಳಗ್ಗೆ ಎದ್ದು ನಂದೀಪುರದಿಂದ ಕಬ್ಬಾಳಿಗೆ ಹೋಗಿ ಕಬ್ಬಾಳಿಂದ ತಿಂಡಿ ತಿಂದು ತೋಟಹಳ್ಳಿ ಮಾರ್ಗವಾಗಿ ಕಚನಹಳ್ಳಿ ತೋಟಹಳ್ಳಿ ಮಾರ್ಗವಾಗಿ ನಾವು ಅಚ್ಚಲಿಗೆ ಬಂದು ಅಚ್ಚಲ ಬೆಟ್ಟನ ಹತ್ತಿದ್ದೀವಿ. ಈಗ ಆಲ್ರೆಡಿ ಇದು ರೋಡಿಗೆ ಕಾಣುವಂಥ ಬಸಪ್ಪ. ಇವನ ಆಶೀರ್ವಾದದಿಂದ ಇಲ್ಲಿ ತನಕ ಕಷ್ಟಪಟ್ಟು ಬಂದಿದ್ದೀವಿ. ಅವನ ಆಶೀರ್ವಾದ ಇಲ್ಲಿ ಗಂಟೆ ಎಳ್ಕೊಂಡು ಬಂದಿದ್ದೇವೆ. ನಾವು ತುಂಬ ವರ್ಷಗಳ ಕನಸು, ತುಂಬ ವರ್ಷಗಳ ಕನಸನ್ನು ನನಸು ಮಾಡುತ್ತಾ ಬಸಪ್ಪ ಇಲ್ಲಿ ನೀಚಿಗೆ ನಮ್ಮ ಕಷ್ಟ ಎಲ್ಲ ಕಳೆದು ಸುಖಗಳನ್ನು ದಯಪಾಲಿಸು, ಇನ್ನೂ ಹೆಚ್ಚಿನ ವರ್ಷ ಆಯುಷ್ಯ ಕೊಡು. ನನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನನ್ನ ಮನಸ್ಸಲ್ಲಿರುವಂಥ ಉದ್ದೇಶ ಕಾರ್ಯಗಳನ್ನು ಅಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಾವಿದ್ದು ಮುಗಿಸ್ಕೊಟ್ಟು ಹೋದರೆ ಮುಂದಿನ ಪೀಳಿಗೆ ಒಂದು ಪ್ರವಾಸಿ ಸ್ಥಳ ಆಗುತ್ತೆ ಅಂತ ನನಗನ್ನಿಸಿದೆ. ನನ್ನ ಮನಸ್ಸಿಗೆ ಆವಾಗವಾಗ ಹೇಳ್ತಾನೆ ಇದೆಯಾ, ಆದರೆ ನಿನ್ನ ಆಶೀರ್ವಾದ ಇಲ್ಲದೇ ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇವೆಲ್ಲ ಈಡೇರಿಸಿದ್ರೆ ಅಲ್ಲೂ ಒಂದು ದಿನ ನಿನ್ನ ಪ್ರವಾಸಿಗಳು ನಿನ್ನ ಸ್ಥಳ ನೋಡೋಕ್ಕೆ ಬಸವೇಶ್ವರನ ದೇವಸ್ಥಾನ ನೋಡು ನಿನ್ನ ಹತ್ರನೇ ಬಂದು ಕೇಳ್ಕೊಳ್ತಾ ಇದ್ದೀವಿ. ಬಸವನ ಬೆಟ್ಟದಲ್ಲಿರುವಂಥ ತಾಪದಲ್ಲಿ ತಾಳಬೆಟ್ಟದ ಶ್ರೀ ರಾಮಾಂಜನೇಯ ಸ್ವಾಮಿಯನ್ನು ಮತ್ತು ಅಲ್ಲಿ ಅಭಿವೃದ್ಧಿಪಡಿಸಬೇಕಾದ ನನ್ನ ಮನಸ್ಸಲ್ಲಿರೋ ಕಾರ್ಯಗಳನ್ನು ಈಡೇರಿಸಬೇಕಾಗಿ ನಿನ್ನಲ್ಲಿ ಸವಿನಯ ಪ್ರಾರ್ಥನೆಯೊಂದಿಗೆ ನಿನ್ನ ಮುಕ್ಕೋಟಿ ದೇವರುಗಳು ಎಲ್ಲ ನಿಂತು ಬಲ ಕೊಟ್ಟು ಕೆಲಸ ಮಾಡಿಕೊಡ್ಬೇಕು ಅಂಥೇಳಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಸ್ಥಳಕ್ಕೆ ಬರಬೇಕು ಅಂತ ತುಂಬ ವರ್ಷಗಳಿಂದ ಸತತವಾಗಿ ಅದು ಕೂಡು ಬಂದಿರಲೇ ಇಲ್ಲ. ಈ ದಿನ ಕೂಡು ಬಂದಿದೆ. ಇಲ್ಲಿ ಕಷ್ಟಪಟ್ಟು ಬೆಟ್ಟ ಹತ್ಸಿದ್ದೀನಿ. ಬಟ್ ತುಂಬ ದುರ್ಗಮವಾದ ರಸ್ತೆಯಲ್ಲಿ ಅಷ್ಟು ದೂರ ಬರೋದು ಪುನಃ ನಿಲ್ಲಿಸೋದು, ಅಷ್ಟು ದೂರ ಬರೋದು ನಿಲ್ಲಿಸೋದು ಎಲ್ಲ ಮಾಡಿಕೊಂಡು ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಒಂದು ಅದ್ಭುತವಾದ ಸ್ಥಳ. ಇದು ನಾನು ನೋಡಿರಲಿಲ್ಲ. ನನಗೀಗ ನೋಡಿ 65ನೇ ವರ್ಷಕ್ಕೆ ಈ ಸ್ಥಳ ನೋಡುವಂಥ ಅವಕಾಶ ಇವತ್ತು ಕೊಟ್ಟಿದೆ. ಭಗವಂತ ನನ್ನ ಶ್ರೀ ರಾಮಾಂಜನೇಯ ದೇವಸ್ಥಾನದ ತಾಳ್ಬೆಟ್ಟ ಶ್ರೀ ರಾಮಾಂಜನೇಯ ದೇವಸ್ಥಾನದ ಇದೇ ರೀತಿ ಎಲ್ಲ ಭಕ್ತಾದಿಗಳು ಸೇರಿ ಬೇಗನೆ ಪೂರೈಸಿದ್ರೆ ನನಗೂ ತುಂಬ ಖುಷಿಯಿಂದ ಪ್ರಾಣ ಬಿಡ್ತೀನಿ. ಅಲ್ಲಿ ತನಕ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು ತಂದೆಯೇ. ಅಲ್ಲಿ ಆ ಊರಿನಲ್ಲಿ ಪ್ರವಾಸಿ ತಾಣ ಆದರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ. ಎಷ್ಟೋ ಜನಗಳು ಅಲ್ಲಿ ತನ್ನ ಜೀವನ ಕಟ್ಕೊಳ್ತಾರೆ. ಮತ್ತು ಎಲ್ಲ ಥರದ್ದು ಊರುಗಳು ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಹೇಳ್ತಾ ಇರೋದು. ಇದು ನಿಜವೋ ಸುಳ್ಳು ಅನ್ನೋದು ನಿನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ನೀನೇ ಪರಿಶೀಲಿಸಿ ಆ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಾದರೂ ಒಂದು ಅದ್ಭುತ ಸ್ಥಳ ಮಾಡಿಕೊಡು ಅಂಥೇಳಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ತಂದೆಯೇ.